ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಂಗ್ರೆಸ್ ತುಂಬಾ ಲೇಟ್ ಆಗಿ ಇದರಲ್ಲಿ ಪ್ರತಿಭಟನೆ ಎಂಟ್ರಿ ಆಯಿತು. ಬಟ್ CJP ಪಕ್ಷ ಅಥವಾ ಯುವ ಸಮೂಹ ಏನು ಹೋರಾಟ ಮಾಡ್ತು, ಕಾಂಗ್ರೆಸ್ ಕೈಲಿ ಆಗದೆ ಇರೋದು, ಕಳೆದ 12 ವರ್ಷದಲ್ಲಿ ಕಾಂಗ್ರೆಸ್ ಕೈಲಿ ಆಗದೆ ಇರೋದನ್ನ CJP ಅವರು ಮಾಡಿದ್ರ ಅಂತ 25 ದಿನದಲ್ಲಿ. ಮೊದಲನೇದಾಗಿ ನಾನು ನಿಮಗೆ ಹೇಳ್ತೀನಿ ಉತ್ತರ. ಸಂಸದೀಯ ಪ್ರಜಾವ್ಯವಸ್ಥೆ ಅನ್ನುವಂಥದ್ದು ಭಾರತದ ಏನು ವ್ಯವಸ್ಥೆ ಇದೆಯಲ್ಲ, ಅದರ ಹೊರಗಡೆ ಕೂಡ ಜನಶಕ್ತಿಯ ಬೆಂಬಲ, ಒಂದು ಜಾಗೃತವಾದಂತಹ ಒಂದು ಜನಶಕ್ತಿ ಇದ್ದಾಗ ಯಾವ ರೀತಿಯಾದಂಥ ಒಂದು ಬದಲಾವಣೆ ಸಾಧಿಸುತ್ತೆ ಅನ್ನುವಂಥದ್ದು ಈ ಒಂದು ಚಳವಳಿ ರೂಪಿಸಿರುವಂಥದ್ದು ಬಹಳ ಒಂದು ನಾವು ಗಮನಿಸಬೇಕಾದಂತಹ ವಿದ್ಯಮಾನ. ಯಾಕಂತ ಹೇಳಿದ್ರೆ ಭಾರತದ ಪ್ರಜಾಪ್ರಭುತ್ವ ಮುಳುಗಿ ಹೋಗ್ತಾ ಇದೆ ಅನ್ನುವಂಥ ಒಂದು ಆತಂಕದಲ್ಲಿ ಈ ಜಾಗೃತ ಮಂದಿ, ಎಷ್ಟೊಂದು ಇಂಟೆಲೆಕ್ಚುವಲ್ಸು ಮತ್ತು ತುಂಬ ಮಂದಿ ಗಮನಿಸ್ತಾ ಇದ್ರು. ಅದನ್ನು ಈ ಯುವ ಶಕ್ತಿ, ಅದರ ಒಂದು ಆ ಮೂಲ ಸೆಲೆ ಏನಿದೆಯಲ್ಲ ಅದನ್ನು ತೆಗೆದು ತೋರಿಸಿದೆ. ತಮ್ಮದೇ ಆದಂತಹ ಒಂದು ವಿರೋಧ ಮೂಲಕ, ತಮ್ಮದೇ ಆದಂತಹ ಒಂದು ಆ ದಣಿವರಿಯದ ಛಲದ ಮೂಲಕ ಈ ದೇಶಕ್ಕೆ ತೆಗೆದು ತೋರಿಸಿದೆ. ಆ ಒಂದು ಅವರ ಪ್ರತಿಭಟನೆಯ ಮೂಲಕ 32 ದಿವಸಗಳ ಬಳಿಕ ಏನು ಒಂಥರ ನನಗೇನು ಹೇಳಿ, ಆ ದುಷ್ಟ ಜನರು ಅವ್ರು ಮಣಿಬೇಕಾಯ್ತು ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಅವರು ಮೊದಲೇ ಬಂದು ವಿದ್ಯಾರ್ಥಿಗಳ ಜೊತೆ ಮಾತಾಡಿದ್ದಿದ್ರೆ, ಇವರ ಧ್ವನಿಗೆ ಕಿವಿಗಾಗಿದ್ದಿದ್ರೆ, ಅಷ್ಟೊಂದು ಮಂದಿ 20 ಮಂದಿ ಆತ್ಮಹತ್ಯೆ ಆಗುವವರೆಗೂ ಅವರು ಸುಮ್ಮನಿದ್ದು ಕಾಯ್ದೆ ಇರ್ತಿದ್ದಿದ್ರೆ ಅದಕ್ಕೊಂದು ಅರ್ಥ ಬಂದಿರ್ತಿತ್ತು. ಇವಾಗ ನಿರ್ವಾಹ ಇಲ್ಲದೆ ರಾಜೀನಾಮೆ ಆಗಿದೆ. ಇನ್ನೊಂದು ವಿಚಾರ, ಈ ವಿದ್ಯಾರ್ಥಿಗಳು ಅವರ ಪ್ರತಿಭಟನೆ ಮೂಲಕ ಹೊಸ ಗಾಳಿ, ಹೊಸ ಬೆಳಕು, ಹೊಸ ಭಾಷೆಯನ್ನ ಈ ಭಾರತಕ್ಕೆ ನೀಡಿದ್ದಾರೆ. ಅವ್ರಿಗೆ ನಾವು ತುಂಬಾ ಇನ್ಸಲ್ಟ್ ಮಾಡ್ತಾ ಇದ್ವಿ, ಜನಸಿಗಳಿಗೆ ಬುದ್ಧಿ ಇಲ್ಲ, ಕೊರೋನಾ ಬಂದ ಮೇಲೆ ಆನ್ಲೈನ್ ಆಯ್ತು, ಹಂಗಾಯ್ತು ಹಿಂಗಾಯ್ತು ಅಂತ. ನಾವು ಸಾರಿ ಕೇಳಬೇಕಾಗಿದೆ. ಯಾಕಂದ್ರೆ ನಮ್ಮ ಒಂದು ಜನರೇಷನ್ ಇದೆಯಲ್ಲ, ಕೋಮುವಾದ ದೇಶದಲ್ಲಿ ಪ್ರವಾಹದೋಪಾದಿಯಲ್ಲಿ ಹುಟ್ಟಿದ ಸಮಯದಲ್ಲಿ ನಾವು ಕಸಕಡ್ಡಿಗಳಂತೆ ತೇಲಾಡ್ತಾ ಬಂದ್ವಿ. ಸರಿಯಾಗಿ ತಲೆನೇ ವರ್ಕೇ ಆಗಲಿಲ್ಲ ನಮ್ಮೊಂದು ಜನರೇಷನ್ಗೆ, ಹುಡುಗರಿಗೂ ಹುಡುಗಿಯರಿಗೂ. ಅದರ ಹೊರತಾದ ಆ ಪ್ರವಾಹದಲ್ಲಿ, ಅದರ ಪ್ರವಾಹದ ಇದು ಏನು ರಭಸ ಕಳೆದ ನಂತರ ಹುಟ್ಟಿದ ಜನಸಮೂಹ ಇದು. ತುಂಬ 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 ಮೆಚ್ಯೂರ್ಡ್ ಆಗಿ ಇವ್ರು ಬಿಹೇವ್ ಮಾಡಿದ್ದಾರೆ. ಆದರೆ ಈ BJP ಅವರು, ನಾನು ಹೇಳುವಂಥದ್ದು, ಇಷ್ಟು ದೊಡ್ಡದಾದಂತಹ ಬೆಟ್ಟದಂತಹ ಪರ್ವತದಂಥ ವಿಚಾರ ಇದ್ರೆ ಕಡೆಯಲ್ಲಿ ಇರುವೆ ಇದೆ, ನಮಗೆ ನೀವು ಮಾತಾಡೋಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ದೇಶದ ಯುವ ಜನತೆ ಸಮಸ್ಯೆ, ಅದಕ್ಕೆ ಏನಾದರೂ ಇವ್ರು ಮಾತಾಡಿದ್ರೆ ಸೈ ಎನಿಸ್ಕೊಳ್ತಾ ಇದ್ರು. ವಿರೋಧ ಪರಲ್ಲ ಇರೋದು ಬೇರೆ ಬೇರೆ. ವ್ಯಕ್ತಿಗತವಾಗಿ ನಾನು ಕೂಡ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಅವರು ಮನಸ್ಸಿಚ್ಛೆಯಿಂದ ಮಾಡಿದ್ರು, ನಿರ್ವಾಹವಿಲ್ಲದೆ ಮಾಡಿದ್ರು. ಪ್ರಜಾಪ್ರಭುತ್ವದ ಒಂದು ಸಲ್ಲಕ್ಷಣ ಆಯ್ತು, ರಾಜೀನಾಮೆ ಕೊಟ್ಟರು. ಆ ಥರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ಬೋದು, ನೈತಿಕ ಹೊಣೆಯಿಂದ ಕೊಟ್ಟರು. ಅಥವಾ ಅವರು ರೈಲ್ವೆ ಮಂತ್ರಿ ಆಗಿದ್ದಾಗ, ಹಾಗೆ ನಮ್ಮ ಬೇರೆ ಬೇರೆ ರಾಮಕೃಷ್ಣ ಹೆಗಡೆ ಅವರಾಗಿರ್ಬೋದು, ಫೋನ್ ಕದ್ದಾಲಿಕೆ ಪ್ರಕರಣದಲ್ಲಿ ಕೊಟ್ಟರು. ಇವರು ಆ ರೀತಿ ಕೊಡಲಿಲ್ಲ, ಹೆಂಗೋ ಕೊಟ್ಟರು. ಅದನ್ನ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಅಷ್ಟೇನಾದರೂ BJP ಅವರು ಒಪ್ಕೊಳ್ಬೇಕಾಗಿತ್ತು. ಇಲ್ಲಿನ ನಾಯಕರು ಬಂದು ಹೇಳುವಂಥದ್ದು, ಮುಲ್ಲಾಗೆ ಏನು ಕೆಲಸ, ಇನ್ನೊಬ್ಬ ಅನ್ಪಡೊಬ್ಬ ಇದ್ದಾನೆ ಸಂಸದ, ಅವನು ಬಂದು ಹೇಳುವಂಥದ್ದು ಇವರಿಗೆ ಮುಲ್ಲಾಗಳು ಬಿರಿಯಾನಿ ತಿನ್ನಿಸ್ತಾರೆ. ಅಂದರೆ ಇವರ ಉದ್ದೇಶ ಏನು ಗೊತ್ತಾ? ಅವ್ರಿಗೂ ಗೊತ್ತು ಏನು ನಡೀತಾ ಇಲ್ಲ ಅಂತ. ಇವರ ಉದ್ದೇಶ ಹಂಗಾದ್ರೂ ಮೆಲ್ಲ ಇಲ್ಲಿ ಕೋಮು ಏನಾದರೂ ಸೃಷ್ಟಿ ಮಾಡಿ ಆ ಮೇನ್ ಏನು ಪ್ರಶ್ನೆ ಇದೆಯಲ್ಲ, ಮುಖ್ಯ ಪ್ರಶ್ನೆ, ಅದನ್ನು ಬದಿಗೆ ಸರಿಸೋಣಂತ ಭಾರತ ದೇಶದ ಜಾಗೃತ ಜನತೆಯ ಎದುರಿಗೆ ಇವರು ಯಾವ ಹುನ್ನಾರಗಳು ನಡೀಲಿಲ್ಲ. ಆ ಪ್ರಭುತ್ವ ಏನಿದೆಯಲ್ಲ ಅದು ಕುಸಿತದ ಒಂದು ಅವರೋಹಣದ ಒಂದು ಏನು ಲಕ್ಷಣ ಅತ್ಯಂತ ಸ್ಪಷ್ಟವಾಗಿ ಜಗತ್ತು ಗಮನಿಸಿದೆ. ಜಗತ್ತಿನಲ್ಲಿ ಕೂಡ ನಮ್ಮನ್ನು ನೋಡುವಂತಹ ನೋಟ ಬದಲಾಗಿದೆ ಅಂತ ಫಾರಿನ್ನಲ್ಲಿ ಕಲಿತಾ ಇರುವಂತಹ ಸ್ಟೂಡೆಂಟ್ಸ್ಗಳೆಲ್ಲ ಹೇಳಿದ್ದಾರೆ. ನೀವು ಅಬ್ಸರ್ವ್ ಮಾಡ್ಬೋದು, ನಿಜ. ಏನಂತ ಹೇಳ್ತಾರೆ, ನೀವು ಫ್ಯಾಸಿಸ್ಟ್ ಪ್ರಭುತ್ವವನ್ನು ನೀವು ಆರಿಸುವಂಥವ್ರು. ಇವಾಗ ನಾವು ಅಮೆರಿಕನ್ ನೋಡ್ತೀವಲ್ಲ, ಅದೇ ಥರ ನಮ್ಮನ್ನು ನೋಡ್ತಾ ಇದ್ರು. ಇವಾಗ ಇಲ್ಲ, ಭಾರತದಲ್ಲೂ ಕೂಡ ತುಂಬ ಮಕ್ಕಳು ಕೂಡ ತುಂಬ ಜಾಗೃತ ಇದ್ದಾರೆ, ಇಂಟೆಲೆಕ್ಚುವಲ್ಸ್ ಇದ್ದಾರೆ, ಬುದ್ಧಿ ಇದೆ ಅವರಿಗೆ ಅನ್ನುವಂಥ ಒಂದು ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಭಾರತದ ಬಗ್ಗೆ ಒಂದು ಹೊಸ ರೆಸ್ಪೆಕ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆ ಜೆನ್ಸಿ ಜನಾಂಗಕ್ಕೆ ನಾನು ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಹಾಗೆಯೇ ನೀವು ನನ್ನ ಹತ್ರ ಕೇಳಿದ್ರಿ, ವಿರೋಧ ಪಕ್ಷದವ್ರು ಕೇಳಿದ್ರಿ. ನಾವು ಕೂಡ ಪ್ರತಿಭಟನೆ ಮಾಡಿದ್ವಿ, ಚತುರಂಕಿ ಗೂಂಜ್ ಮಾಡಿದ್ವಿ, ಎಲ್ಲ ಪ್ರತಿಭಟನೆ ಮಾಡಿದ್ವಿ, ಎಲ್ಲ ಜಿಲ್ಲಾವಾರು ಬೂತ್ವಾರು ಪ್ರತಿಭಟನೆ ಮಾಡಿದ್ದೀವಿ. ಆದರೆ ಒಂದು ಈ ಥರದ ಪರಿಣಾಮ ನೀವು ಹೇಳಿದ್ರಲ್ಲ, ಇಲ್ಲ, ಅದನ್ನು ನಾನು ಹೇಳ್ತೀನಿ, ಈ ಥರದ ಪರಿಣಾಮ ಸೃಷ್ಟಿಸಲಿಲ್ಲ. ಇದು ಒಂಥರ ಚಾರಿತ್ರಿಕವಾದಂತಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ಸಾವಿರಾರು ನದಿಗಳು ಬಂದ ಸ್ವಾತಂತ್ರ್ಯದ ಹೆದ್ದೊರೆ ಹರಿದು ಹೋಯಿತು, ಅದೇ ಥರದ ಇದೊಂದು ಚಾರಿತ್ರಿಕ ವಿದ್ಯಮಾನ ಇದು. ಸೊ ಹಾಗಾಗಿ ವಿರೋಧ ಪಕ್ಷದವರು, ನಾವು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮತ್ತು ಇತರ ಎಲ್ಲರೂ ಯಾರೆಲ್ಲ ಇದಕ್ಕೆ ಏನು ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ವಿದ್ಯಾರ್ಥಿಗಳ ಮೇಲೆ ಆದ ಅನ್ಯಾಯಕ್ಕೆ ಅವ್ರು ಕೇಳಿದ್ದು ಒಂದೇ, ನಮಗೆ ನ್ಯಾಯ ಕೊಡಿ, ನಮಗೆ ಶಿಕ್ಷಣ ವ್ಯವಸ್ಥೆ ನೀಟಾಗಿ ಮಾಡಿಕೊಡಿ ಅಂತ ಕೇಳಿರುವಂಥದ್ದು. ಅಷ್ಟಕ್ಕೆ ಇವರು ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಗೂಂಡಾಗಳ ಥರ ದಾಳಿ ಮಾಡಿದ್ರು, ಹೆಣ್ಣು ಮಕ್ಕಳ ಅಂಗಾಂಗಗಳನ್ನು ಮುಟ್ಟಿ ಆ ಪೊಲೀಸರು ಏನೇನೆಲ್ಲ ಆಟ ಆಡಿದ್ರು ಎಲ್ಲವನ್ನು ಜನತೆ ನೋಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರು ಯಾರನ್ನು ನಿರ್ಬಂಧಿಸ್ಲಿಕ್ಕೆ ಆಗಲಿಲ್ಲ. ಇಷ್ಟೆಲ್ಲ ಮಾಡಿದ ಮೇಲೆ ಬರೇ ಆ ಪ್ರಧಾನ ಮಾತ್ರ ಅಲ್ಲ, ಇದಕ್ಕೆಲ್ಲ ಕಾರಣರಾದಂತಹ
ಪ್ರಧಾನಿಯವರು ರಾಜೀನಾಮೆ ಕೊಡಬೇಕು ಮತ್ತು ಅಸಮರ್ಥರಾದಂತಹ ಗೃಹ ಮಂತ್ರಿಯವರು ರಾಜೀನಾಮೆ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಸ್ ನವೀನ್ ಅವರೇ, 2012ರಲ್ಲಿ ಅಣ್ಣಾ ಹಜಾರೆ ಹೋರಾಟವನ್ನು ಮಾಡಿದಾಗ AAP ಉಟ್ಕೊಳ್ತದೆ. ಆದಮೇಲೆ AAP ಒಂದು ದೊಡ್ಡ ರಾಜಕೀಯ ಕ್ರಾಂತಿಯಾಗಿ ಆಗುತ್ತೆ ಇನ್ನು ಭಾರತದಲ್ಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿತ್ತು. ಬಟ್ ದೆಹಲಿ ಪಂಜಾಬ್ ಮಾತ್ರ ಸೀಮಿತ ಆಯಿತು. ಈಗ ಅಲ್ಲೂ ಕೂಡ ಇಲ್ಲ, ಅಂದರೆ ಅಲ್ಲೂ ಅದು ಕೂಡ ಹತ್ರಲ್ಲೊಂದು ಅನ್ನೋ ಥರ ಆಗೋಯ್ತು AAP. ಸೊ ಈಗ CJP ಉಟ್ಕೊಳ್ತಾ ಇದೆ, ಏನಾಗ್ಬೋದು ಭವಿಷ್ಯ? ಸರ್ ಖಂಡಿತ ಇಲ್ಲ ಸರ್. ನೀವು ಏನಂದರೆ ಇವಾಗ 2012 ಏನು ಅಣ್ಣಾ ಹಜಾರೆ ಮೂಮೆಂಟ್ ಆದಮೇಲೆ ಡೆಲ್ಲೀಲಿ ನಾವು ಒಂದು ಆಮ್ ಆದ್ಮಿ ಪಾರ್ಟಿ ಹುಟ್ಟಿದ ಮೇಲೆ ಒಂದು ಶಿಕ್ಷಣನ ಒಂದು ಕ್ರಾಂತಿ ತಂದಿದ್ದೆ ಆಮ್ ಆದ್ಮಿ ಪಾರ್ಟಿ ಸರ್. ನೀವು ನೋಡ್ಬೋದು ಇವತ್ತು ಡೆಲ್ಲೀಲಿ ಶಾಲೆಗಳಿಗೆ, ಗೋರ್ಮೆಂಟ್ ಶಾಲೆಗಳಿಗೆ ಪ್ರೈವೇಟ್ ಸ್ಕೂಲಿಂದ ಮಕ್ಕಳನ್ನ ಹೋಗಿ ಗೋರ್ಮೆಂಟ್ ಸ್ಕೂಲ್ಗೆ ಸೇರಿಸಿದ್ದು ಯಾವುದಾದ್ರು ಒಂದು ರಾಜ್ಯದಲ್ಲಿ ಆಯಿತು ಅಂದರೆ ಅದು ನಮ್ಮ ಡೆಲ್ಲಿ ಗೋರ್ಮೆಂಟಲ್ಲಿ ಆಗಿದ್ದು. ಮತ್ತು ಡೆಲ್ಲಿ ಗೋರ್ಮೆಂಟಲ್ಲಿ ಗೋರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ನೀಟ್ ಎಕ್ಸಾಮಲ್ಲಿ ನಾವು ಅತಿ ಹೆಚ್ಚು ಇದು ಮಾಡಿ ನಾವು ಅಲ್ಲಿ ಇದು ಮಾಡಿದ್ದೀರಿ ಸರ್. ಅದೇ ರೀತಿ ಪಂಜಾಬಲ್ಲೂ ಮಾಡಿದ್ದೀರಿ. ಪ್ಲಸ್ ಈ ನೀಟ್ ಹಗರಣಕ್ಕೆ ಫಸ್ಟ್ಲಿ ನಾನು ಗ್ಯಾರಂಟಿ ನ್ಯೂಸ್ ಮತ್ತು ಎಲ್ಲ ಮಾಧ್ಯಮ ವರ್ಗವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ನೀವು ಒಂದು ಲೈಮ್ ಲೈಟ್ಗೆ ಸ್ಟಾರ್ಟಿಂಗ್ ಅದನ್ನು ಫೋಕಸ್ ಮಾಡಿ ತೋರಿಸಿದ್ರಿ. ಅದಾದಮೇಲೆ ಇವತ್ತು ಏನು ನಾವು ಜೆನ್ಎಕ್ಸ್ ಆಗ್ಬೋದು, ಮಿಲೇನಿಯಲ್ ಆಗ್ಬೋದು, ಇವರಿಬ್ಬರು ಮಾಡದೇ ಇರೋನ್ನ ಇವತ್ತು ಜೆನ್ಸಿ ಅವ್ರು ಮಾಡಿದ್ದಾರೆ ಸರ್. ಯಾಕಂದರೆ ಇದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರೋಂಥ ಸಂವಿಧಾನ ಸರ್. ಸಂವಿಧಾನದಲ್ಲಿ ಅಕೌಂಟಬಿಲಿಟಿ ಕೇಳಿದ್ರು ಜೆನ್ಸಿ ಅವರು, ಬೇರೇನೂ ಕೇಳಿಲ್ಲ. ನಮ್ಗೆ ಅಕೌಂಟಬಿಲಿಟಿ ಕೊಡಿ ಅಂತ ಕೇಳಿದ್ದಕ್ಕೆ ಇವರು ಇಷ್ಟು ದಿನ ಸೋನಮ್ ವಾಂಗ್ಚುಕ್ ಅವರು ಅಕೌಂಟಬಿಲಿಟಿಗೋಸ್ಕರ ಉಪವಾಸ ಸತ್ಯಾಗ್ರಹ ಮಾಡಿದ್ರು. 23 ದಿನ 26 ದಿನವರೆಗೂ ಏನಕ್ಕೆ ಇವರು ಸೈಲೆಂಟ್ ಆಗಿರು? ಸೈಲೆಂಟ್ ಮೋಡಲ್ಲಿ ಇರೋದೇನೋ ಇವ್ರದ್ದು. ಯಾಕಂದರೆ ಇವತ್ತು ನಾವು ಕೋಟಿ ಕಟ್ಟಡಗಳು ಕಟ್ಬೋದು ಸರ್, ಮತ್ತು ಕೋಟಿ ಜನರನ್ನು ಆಳ್ಬೋದು, ಆಯಿತಾ. ಆದರೆ ಕೋಟಿ ಜನ ವಿದ್ಯಾರ್ಥಿಗಳಿದ್ದಾರೆ ಸರ್, ಅವ್ರ ಭವಿಷ್ಯನ ರೂಪಿಸ್ಬೇಕು. ಯಾಕಂದರೆ APJ ಅಬ್ದುಲ್ ಕಲಾಂ ಅವ್ರು ಹೇಳಿದರು, ಯುವಕರೇ ನಮಗೆ ಒಂದು ಶಕ್ತಿ ಅಂತ. ಅದನ್ನು ಯಾವತ್ತೂ ಮರಿಬಾರ್ದು ಸರ್ ಯಾರೇ ಆಗಲಿ. ನಾವು ಏನು ಕೇಳ್ತಾ ಇದ್ದೀರಿ ಅಂದರೆ ಪಾರದರ್ಶಕತೆ ಕೇಳ್ತಾ ಇದ್ದೀರಿ. ಯಾಕಂದರೆ ಇವತ್ತೇನಾಗಿದೆ ಅಂದರೆ ಸರ್, ಯಾವುದೇ ಒಂದು ಮೆಡಿಕಲ್ ಕಾಲೇಜಸ್ ಪ್ರೈವೇಟ್ ಆಗಲಿ, ಪ್ರತಿಯೊಂದು ಎಲ್ಲ ಏನಂದರೆ ರಾಜಕಾರಣಿಗಳದ್ದಾಗಿದೆ. ಪ್ಲಸ್ ಯಾವುದೇ ಒಂದು ನೀವು ಕೋಚಿಂಗ್ ಸೆಂಟರ್ಸ್ ಇರ್ಬೋದು, ಎಲ್ಲ ಒಂದು ಸರ್ ಹೇಳ್ದಂಗೆ ಇದಕ್ಕೆ ಒಂದು ರೂಟ್ ಅನ್ನೋದು ಒಂದಿದೆ. ಇದು ಬಂದ್ಬಿಟ್ಟು ಇದನ್ನು ನಾವು ರೂಟ್ ಸಮೇತ ನಾವು ಕಿತ್ತಾಕಬೇಕು ಅಂತ ಏನು ಹೇಳ್ತಾ ಇದ್ದಾರೋ ಅದನ್ನು ಮಾಡಬೇಕಾಗಿರೋ ಅಂಥ ಟೈಮ್ ಇವಾಗ ಬಂದಿದೆ ಸರ್. ಅದನ್ನು ಮಾಡೋದಕ್ಕೆ ಜೆನ್ಸಿ ಅವ್ರು ನಮಗೆ ಒಂದು ಪುಷ್ ಕೊಟ್ಟಿದ್ದಾರೆ. ಯಾಕಂದರೆ ಆಗಿನ ಕಾಲದಲ್ಲೆಲ್ಲ ನಾವು ಭಯ ಪಡ್ತಾಯಿದ್ರಿ ಒಂದು ಹೋರಾಟ ಮಾಡಬೇಕಂದ್ರೆ. ಯಾಕಂದರೆ ನಮ್ಮ ತಂದೆ ತಾಯಿ ಅವರು ಎಲ್ಲರೂ ಹೋಗ್ಬೇಕಂದ್ರೆ ನಾವು ಅವ್ರ ಪರ್ಮಿಷನ್ ತೊಗೊಳ್ಬೇಕಾಗಿತ್ತು. ಹಿಂಗೆ ಹೋರಾಟ ಮಾಡ್ತೀರಂದರೆ ನೀನು ಹೋಗಬೇಡ ಅಂತ ಅವ್ರ ಪರ್ಮಿಷನ್ ಕೊಟ್ಟರೆ ಹೋಗ್ಬೇಕಾಗಿತ್ತು. ಆದರೆ ಇವತ್ತಿನ ಜೆನ್ಸಿಗಳು ಆ ಥರ ಅಲ್ಲ ಸರ್, ಅವ್ರಿಗೆ ಗೊತ್ತು. ಯಾಕಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಏನು ನಮ್ಮ ಸಂವಿಧಾನ ಇದೆಯೋ ಅದಕ್ಕೆ ಬದ್ಧವಾಗೇ ಮಾಡಿದ್ದಾರೆ ಸರ್. ಆದರೆ ಡೆಲ್ಲಿಲಿ ಜಂತರ್ ಮಂತರಲ್ಲಿ ಒಂದು ಗೂಂಡಾಯಿಸಮ್ ವರ್ತನೆ ಮಾಡಿದ್ದು ಅಲ್ಲಿನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು. ಅವರು ಕ್ಷಮಾಪಣೆನೂ ಕೇಳಬೇಕು. ಯಾಕಂದರೆ ಸರ್, ಕೋಲಲ್ಲಿ ಮುಳ್ಳುಗಳನ್ನ ಹಾಕ್ಕೊಂಡು ಪಾಪ ನಮ್ಮ ವಿದ್ಯಾರ್ಥಿಗಳು ಹೊಡೆದ್ರೆ ಆ ನೋವಾಗಲ್ವ ಸರ್? ಅವರು ನಮ್ಮ ದೇಶದವ್ರು ಅಲ್ವಾ? ಎಷ್ಟು ನಮಗೆ ಒಂಥರ ನೋವಾಯಿತು ಅಂದರೆ ಅಷ್ಟು ನೋವಾಯಿತು. ಅದಕ್ಕೆ ಇವತ್ತು 2:30ಗೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಒಂದು ಸಿಹಿ ಸಂತೋಷದ ವಿಷಯ. ಯಾಕಂದರೆ ಫಸ್ಟು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಸರ್ ನಾವು. ಇವತ್ತು ಒಂದು ಏನು ನಮ್ಮ ಶಿಕ್ಷಣ ಮಂತ್ರಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ನೆಕ್ಸ್ಟು ಏನು 20 ಜನ ವಿದ್ಯಾರ್ಥಿಗಳು ಒಂದು ಏನು ಆತ್ಮಹತ್ಯೆ ಮಾಡಿಕೊಂಡ್ರೋ ಅವ್ರ ಕುಟುಂಬಕ್ಕೆ ದಯವಿಟ್ಟು ಆದಷ್ಟು ಬೇಗ ಈಗಾಗಲೇ ಅವ್ರು ಹೇಳಿದ್ರೆ ಪ್ರೇರಣೆ ಕೊಡ್ತೀವಿ ನಾವು ಆದಷ್ಟು. ಯಾಕಂದರೆ ಅದಕ್ಕೆ ಇದಕ್ಕೆ ಬರೋರು ಮಾತಾಡಲಿ, ಒಂದು ಬ್ರೇಕ್ ತಗೊಂಬರೋಣ. ಅದಾದ ನಂತರ ವಾಟ್ ನೆಕ್ಸ್ಟ್ ತಲೆದಂಡ ಆಗೋಯ್ತು, ಈ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ.